ಫಾರ್ಮ್ ಸಭೆಯಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ದೇವರ ವಾಕ್ಯದ ವಿಷಯವು ದೇವರ ರಾಜ್ಯ ಎಂಬುದಾಗಿ. ದೇವರ ರಾಜ್ಯ ಎಂಬಂಥ ವಿಷಯ ಅರ್ಥ ಮಾಡಿಕೊಳ್ಳಲು ತುಂಬ ಕಷ್ಟಕರವಾದ ಒಂದು ವಿಷಯ. ಆದರೆ ಪರಿಶುದ್ಧಾತ್ಮನು ನಮಗೆ ಆ ವಿಷಯವನ್ನು ತಿಳಿಸಿಕೊಡುತ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ. ದೇವರ ರಾಜ್ಯ ಎಂದರೇನು? ದೇವರ ರಾಜ್ಯ ಎಂದರೆ ದೇವರ ಅರಸನಾಗಿ ತನ್ನ ಜನರನ್ನ ಸದಾಕಾಲ ಆಳುವಂಥದ್ದು. ಅಲ್ಲಿ ಏನಿರಲ್ಲ, ಕಣ್ಣೀರಿರಲ್ಲ, ಮರಣ ಇರೋದಿಲ್ಲ, ದುಃಖವೂ ಇರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ. ಅದರಲ್ಲಿ ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂಥ ಆನಂದವೂ ಇರುತ್ತದೆ. ಅದುವೇ ದೇವರ ಶಾಶ್ವತವಾದ ರಾಜ್ಯ. ಇವತ್ತು ನಾವು ಎರಡು ರಾಜ್ಯಗಳ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತೇನೆ. ಒಂದು ಆತ್ಮೀಕವಾದ ದೇವರ ರಾಜ್ಯ, ಇನ್ನೊಂದು ಶಾರೀರಿಕವಾದ ದೇವರ ರಾಜ್ಯ. ಹಾಗಾದ್ರೆ ಆತ್ಮೀಕವಾದ ದೇವರ ರಾಜ್ಯ ಅಂತ ಹೇಳುವಾಗ ಕ್ರಿಸ್ತನ ಮೊದಲನೇ ಬರೋಣ ಅಥವಾ ಯೇಸು ಕ್ರಿಸ್ತನ ಜನನದಿಂದಲೇ ಆತ್ಮೀಕ ರಾಜ್ಯವು ಪ್ರಾರಂಭವಾಯಿತು. ಯಾಕಂದ್ರೆ ಯೇಸು ಕ್ರಿಸ್ತನೇ ಆತ್ಮೀಕವಾದ ದೇವರ ರಾಜ್ಯವಾಗಿದ್ದಾನೆ. ಲೂಕ ಬರೆದ ಸುವಾರ್ತೆ 17:20 ಫರಿಸಾಯರು ಯೇಸುವನ್ನ ಪ್ರಶ್ನೆ ಮಾಡ್ತಾರೆ. ಏನೆಂಬುದಾಗಿ ಹೇಳುವಾಗ, ದೇವರ ರಾಜ್ಯ ಯಾವಾಗ ಬರೋದು? ದೇವರ ರಾಜ್ಯ ಯಾವಾಗ ಬರೋದು? ಆಗ ಯೇಸು ಸ್ವಾಮಿ ಹೇಳ್ತಾನೆ 21ನೇ ವಚನದಲ್ಲಿ, ದೇವರ ರಾಜ್ಯ ಈಗೋ ಇಲ್ಲಿ ಇದೆ, ಹಾಗೋ ಅಲ್ಲಿ ಇದೆ ಎಂದು ಹೇಳಲಿಕ್ಕಾಗೋದು. ಆ ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ. ಅಂದ್ರೆ ಅರ್ಥೇನು? ನಿಮ್ಮ ಜೊತೆಯಲ್ಲಿಯೇ ಇದೆ, ನಿಮ್ಮ ಪಕ್ಕದಲ್ಲಿಯೇ ಇದೆ ಎಂಬುದಾಗಿ ಹೇಳ್ತಾರೆ. ಹಂಗಂದ್ರೆ ಅರ್ಥೇನು? ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿದ್ದನು, ಯೇಸು ಕ್ರಿಸ್ತನು ಅವರ ಪಕ್ಕದಲ್ಲಿದ್ದನು, ಯೇಸು ಕ್ರಿಸ್ತನೇ ಅಲ್ಲಿದ್ದನು. ಅದಕ್ಕಾಗಿ ಹೇಳ್ತಾನೆ ದೇವರ ರಾಜ್ಯ ನಿಮ್ಮ ಹತ್ರ ಇದೆ. ಹಂಗಾಕೆ ಯೇಸು ಕ್ರಿಸ್ತನೇ ದೇವರ ರಾಜ್ಯವಾಗಿದ್ದಾನೆ. ಯೋಹಾನ 1:14 ಸ್ಪಷ್ಟಪಡಿಸ್ತದೆ, ಆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದು ನಂಬರ್ 1. ಎರಡನೇದಾಗಿ ನಾವು ಆತನ ಮಹಿಮೆಯನ್ನು ನೋಡಿದ್ದೇವೆ. ಎರಡನೇದಾಗಿ ಹಂಗಂದ್ರೆ ಏನು? ಯೇಸು ಕ್ರಿಸ್ತನ ಮಹಿಮೆಯನ್ನ ಇಡೀ ಲೋಕವು ನೋಡಿತ್ತು. ಯೇಸು ಕ್ರಿಸ್ತನ ಮಹಿಮೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಮಾಡಿದ ಅದ್ಭುತ ಕಾರ್ಯಗಳು, ಯೇಸು ಕ್ರಿಸ್ತನ ಮಾಡಿದ ಶ್ರೇಷ್ಠವಾದಂಥ ಕಾರ್ಯಗಳು, ಯೇಸು ಕ್ರಿಸ್ತನ ನೀತಿಯ ಜೀವನ, ಯೇಸು ಕ್ರಿಸ್ತನ ಒಂದು ಪಾಪರಹಿತವಾದ ಜೀವನ, ಯೇಸು ಕ್ರಿಸ್ತನ ಪುನರುತ್ಥಾನ, ಇದನ್ನೆಲ್ಲವೂ ನೋಡುವಾಗ ಯೇಸು ಕ್ರಿಸ್ತನೇ ದೇವರ ರಾಜ್ಯ ಎಂಬುದಾಗಿ ಹೇಳುವಂತ ಗಮನಿಸ್ತೇವೆ. ಇನ್ನು ಒಂದು ಗಮನಿಸಿರಿ, ಯೇಸು ಕ್ರಿಸ್ತನು ಹೇಗೆ ಇದ್ದಾನೆ ಎಂಬತಕ್ಕಂಥ ಅಂಶ ನೋಡುವಾಗ 1:14 ನೋಡುವಾಗ, ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದಾನಾಗಿದೆ. ಯೇಸು ಕ್ರಿಸ್ತನ ಗಮನಿಸಿರಿ, ಯೇಸು ಸ್ವಾಮಿ ಕೃಪೆ ಸತ್ಯದಿಂದ ತುಂಬಿದಾನಾಗಿದೆ. ಮತ್ತು ಮುಖ್ಯವಾಗಿ ಯೋಹಾನ ಬರೆದ ಸುವಾರ್ತೆ 1:17 ನೋಡ್ತೇವೆ, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರವೇ ಬಂದವು. ದೇವರ ರಾಜ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಪಾಪ ವಿಮೋಚನವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಮ್ಮೆಲ್ಲರಿಗೆ ನಿತ್ಯ ಜೀವವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಪಾಪದಿಂದ ಬಿಡುಗಡೆಯು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಅದಕ್ಕೆ ಆ ಯೇಸುವೇ ಆತ್ಮೀಕವಾದ ದೇವರ ರಾಜ್ಯವಾಗಿದ್ದೇನೆ. ಹಾಗಾದ್ರೆ ಆತ್ಮೀಕವಾದ ದೇವರ ರಾಜ್ಯವನ್ನು ನೀವು ಗ್ರಹಿಸಿದ್ರೋ, ಅರ್ಥ ಮಾಡಿಕೊಂಡಿದ್ರೋ, ಯೇಸುವನ್ನ ನೀವು ತಿಳಿಯುವುದೇ ಅದು ಆತ್ಮೀಕವಾದ ರಾಜ್ಯವನ್ನ ತಿಳಿಯುವುದು ಪ್ರಿಯರೇ. ಅದಕ್ಕಾಗಿ ಯೇಸುವನ್ನ ತಿಳಿಯಬೇಕೆಂಬುದಾಗಿ ಈ ಮೂಲಕವಾಗಿ ನಿಮ್ಮನ್ನು ಪ್ರೋತ್ಸಾಹಿಸಲು ಬಯಸುತ್ತೇನೆ. ಎರಡನೇದಾಗಿ ಶಾರೀರಿಕವಾದ ದೇವರ ರಾಜ್ಯ. ಶಾರೀರಿಕವಾದ ದೇವರ ರಾಜ್ಯ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನ ಎರಡನೇ ಬರೋಣವನ್ನು ಸೂಚಿಸುತ್ತದೆ. ಯೇಸು ಕ್ರಿಸ್ತನ ಎರಡನೇ ಬರೋಣ ಎಂಬುದಾಗಿ ಹೇಳುವಾಗ ಆತನ ಅರಸನಾಗಿ ಸಮಸ್ತವನ್ನು ನೀತಿಯಿಂದಲೂ ನ್ಯಾಯದಿಂದ ಆಳುವನು. ಅಲ್ಲಿ ನಿತ್ಯವೂ ಸಮಾಧಾನವಿರುತ್ತದೆ. ಅದುವೇ ಶಾರೀರಿಕವಾದ ರಾಜ್ಯ.
ಅದನ್ನ ನಾವು ಶಾರೀರಿಕವಾದ ಕಣ್ಣುಗಳ ಮೂಲಕವಾಗಿ ನೋಡಬಹುದು. ಅದಕ್ಕಾಗಿ ಇಂದು ಯೇಸು ಕ್ರಿಸ್ತನ ಎರಡನೇ ಸಾರಿ ಬರುವುದಕ್ಕೆ ಮುಂಚೆ ಅಥವಾ ದೇವರ ರಾಜ್ಯ ಆತನ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ನಡೆಯುವಂತ ಕೆಲವು ವಿಷಯಗಳ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. 2 ಪೇತ್ರ 3ನೇ ಅಧ್ಯಾಯ ಗಮನಿಸಿ, ಅಲ್ಲಿ 4-5 ಅಂಶಗಳು ತಿಳಿಸ್ತೇನೆ. ಒಂದು, ಏನಾಗ್ತದೆ? ಭೂಮಿ ಆಕಾಶಗಳು ಬೆಂಕಿಯಿಂದ ನಾಶವಾಗ್ತವೆ, 2 ಪೇತ್ರ 3:7. ಹಾಗೂ ಭಕ್ತಿಹೀನರ ಶಿಕ್ಷೆ ವಿಧಿಗಾಗಿ ಬೆಂಕಿಯು ಸಿದ್ಧವಾಗಿದೆ. 3ನೇದಾಗಿ, ಕರ್ತನು ಕಳ್ಳನಂತೆ ಬರ್ತಾನೆ, 2 ಪೇತ್ರ 3:10. ಸೂರ್ಯ ಚಂದ್ರ ನಕ್ಷತ್ರಗಳು ಉದಿರು ಹೋಗ್ತವೆ, 2 ಪೇತ್ರ 3:3. ಭೂಮಿಯು ಮತ್ತು ಅದರಲ್ಲಿರುವ ಎಲ್ಲ ಕೆಲಸಗಳು ಸುಟ್ಟು ಹೋಗುತ್ತವೆ, 2 ಪೇತ್ರ 3:3 ನೋಡ್ತೇವೆ. ಈ ಮುಖ್ಯವಾಗಿ ಈಗ ಶಾರೀರಿಕವಾದ ದೇವರಾಜ್ಯ ಹೇಗೆ ಕಂಡು ಬರುತ್ತದೆ ಗಮನಿಸಿ. 1ನೇದಾಗಿ ಪ್ರಕಟಣೆ 4:2 ನೋಡ್ತೇವೆ. ಒಂದು ಪರಲೋಕ ರಾಜ್ಯದಲ್ಲಿ ಒಂದು ಸಿಂಹಾಸನವಿರುತ್ತದೆ. ಪ್ರಕಟಣೆ 4:2, ಸಿಂಹಾಸನದ ಮೇಲೆ ದೇವರು ಕೂತ್ಕೊಂಡಿರುತ್ತಾನೆ. 3ನೇದಾಗಿ, ನೂತನ ಭೂಮಿ ನೂತನ ಆಕಾಶ ಉಂಟಾಗ್ತದೆ, ಪ್ರಕಟಣೆ 21:10. ಪ್ರಕಟಣೆ 7:9-12 ನೋಡ್ತೇವೆ. ಪ್ರತಿಯೊಂದು ರಾಷ್ಟ್ರಗಳು ಮಹಾಸಮು, ಯಾರು ಎಣಿಸಲಾರದಂತ ಮಹಾಸಮುವು ಸಿಂಹಾಸನದ ಮುಂದೆ ಕುರಿಯದಾತನ ಮುಂದೆ ನಿಂತಿರುವುದನ್ನು ಕಾಣುತ್ತೇವೆ. ಅಲ್ಲಿ ಸಕಲ ಕುಲ, ಭಾಷೆ, ಜಾತಿ, ಜನಾಂಗ ಎಲ್ಲರೂ ಅಲ್ಲಿ ದೇವರ ಸಿಂಹಾಸನ ಮುಂದೆ ಬರ್ತಾರೆ ಎಂಬುದನ್ನು ನೋಡ್ತೇವೆ. ಪ್ರಕಟಣೆ 4:8-9 ಅಲ್ಲಿ 4 ಜೀವಿಗಳು ಬಂದು ಹೇಳ್ತೇವೆ, ದೇವರು ಕರ್ತನು, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ ಕಾಲಗಳಲ್ಲಿ ಇರುವಂತವನು ಎಂಬುದಾಗಿ ದೇವರನ್ನ ಕೊಂಡಾಡುವಂಥದನ್ನ ನಾವು ಗಮನಿಸುತ್ತೇವೆ. ಮತ್ತು 6ನೇದಾಗಿ ನೋಡ್ತೇವೆ, ಅಲ್ಲಿ ಅರಸನಾಗಿ ಜನರನ್ನು ಸದಾ ಕಾಲ ಆಳುವನೆಂಬುದಾಗಿ ಕೀರ್ತನೆ 103:19 ಗಮನಿಸುತ್ತೇವೆ. ಇದುವೇ ಶಾರೀರಿಕವಾದ ದೇವರ ರಾಜ್ಯ. ಸೊ ಈಗ ದೇವರ ರಾಜ್ಯದಲ್ಲಿ ಎಂಥ ಜನಗಳು ಸೇರೋದಿಲ್ಲ, ಅದು ಗಮನಿಸ್ಕೊಳ್ಳಿ. ಅನೇಕಾರರು ದೇವರಾಜ್ಯಕ್ಕೆ ಬಾಧ್ಯರಾಗುವುದು ನಿಮಗೆ ತಿಳಿಯೋದು. ಮೋಸ ಹೋಗಬೇಡ್ರಿ. ಹೆಜ್ಜಾರರು, ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವರು, ಸುಲ್ಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. 1 ಕೊರಿಂಥ 6:9-10. ಇಲ್ಲಿ ಅನೇಕ ದೊಡ್ಡ ಪಟ್ಟಿನೇ ಇದೆ ಯಾರ್ಯಾರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ. ಅದಕ್ಕಾಗಿ 2ನೇ ಅಂಶ ಗಮನಿಸಿ, ಇನ್ನು ಯಾರ್ಯಾರು ದೇವರ ರಾಜ್ಯದಲ್ಲಿ ಸೇರೋದಿಲ್ಲ. ಪ್ರಕಟಣೆ 21:8 ಅದರ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ಎಲ್ಲ ಸುಳ್ಳುಗಳು ಇವರಿಗೆ ಸಿಕ್ಕೋ ಪಾಲು, ಬೆಂಕಿ ಗಂಧಕಗಳು ಇರುವ ಕೆರೆಯೇ, ಅದುವೇ 2ನೇ ಮರಣ. ಇಲ್ಲಿ ಕೂಡ ಒಂದು ಪಟ್ಟಿ ಇದೆ. ಆದರೆ ಒಂದು ವಿಷಯ, ನಂಬಿಕೆ ಇಲ್ಲದವರು. ಇವತ್ತು ಅನೇಕ ಕ್ರೈಸ್ತರಾಗಿರುವಂತ ನಮಗೆ ದೀಕ್ಷಾಸನ ಹೊಂದಿದ್ದೇವೆ, ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತೇವೆ. ಆದರೆ ಇವತ್ತು ಅಂಥವರು ಇಲ್ಲಿ ಕೂಡ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ? ಒಂದು ಸಲ ಆಲೋಚನೆ ಮಾಡಿಕೊಳ್ಳಿ. ಯಾಕೆ ಎಂಬುದಾಗಿ ಹೇಳುವಾಗ, ನಂಬಿಕೆ ಹೇಗೆ ಹುಟ್ಟುತ್ತದೆ? ನಂಬಿಕೆ ಎಲ್ಲಿಂದ ಬರ್ತದೆ? ನಂಬಿಕೆಯು ದೇವರ ವಾಕ್ಯ ಓದುವುದರಿಂದ ಬರುತ್ತದೆ. ದೇವರ ವಾಕ್ಯ ಓದದಿದ್ದರೆ ನಂಬಿಕೆ ಹುಟ್ಟುವುದಿಲ್ಲ. ದೇವರ ವಾಕ್ಯ ಧ್ಯಾನ ಮಾಡದಿದ್ದರೆ ನಮ್ಮ ನಂಬಿಕೆ ಜೀವನದಲ್ಲಿ ಉದ್ಭವಿಸುವುದಿಲ್ಲ. ಹಾಗಾಗಿ ನಂಬಿಕೆ ನಮ್ಮಲ್ಲಿ ಕೊರತೆ ಇದೆ. ಹಾಗೆ ನಂಬಿಕೆ ಇಲ್ಲದವರು ಕೂಡ ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. ಅವರಿಗೆ ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು 2ನೇ ಮರಣ. ಹಾಗಾದ್ರೆ ದೇವರ ವಾಕ್ಯವನ್ನು ಓದಿ ದೇವರ ಆರಾಧನೆಯನ್ನು ಮಾಡಿ ನಂಬಿಕೆಯಲ್ಲಿ ಬಲಗೊಳ್ಳುತ್ತೀಯೋ ಅಥವಾ ನರಕದಲ್ಲಿ ಸೇರುತ್ತೀಯೋ, ತೀರ್ಮಾನವನ್ನು ಇವತ್ತು ಮಾಡಿಕೊಳ್ಳಬೇಕು. ಮತ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ದೇವರಾಜ್ಯದಲ್ಲಿ ಸೇರೋದಿಲ್ಲ. ಹಾಗಾದರೆ 2ನೇ ಅಂಶ, ಎಂಥವರು ದೇವರಾಜ್ಯದಲ್ಲಿ ಸೇರುತ್ತಾರೆ? ದೇವರಿಂದ ಆರಿಸಲ್ಪಟ್ಟವರು ಮೊದಲನೇದಾಗಿ ಸೇರುತ್ತಾರೆ. ನೀವು ಗಮನಿಸಿರಿ, ಯೋಹಾನ ಸುವಾರ್ತೆ 6:40 ನನ್ನನ್ನು ಕಳಿಸಿಕೊಟ್ಟ ತಂದೆ ಹೇಳಿದ ಹೊರತು ಯಾರನ್ನ ಬೆಳಗ್ಗೆ ಬರುವುದಿಲ್ಲ ಮತ್ತು ನಾನು ಅವರನ್ನ ಕಡೇ ದಿನದಲ್ಲಿ. ಅಂದ್ರೆ ಅರ್ಥ ಏನು? ದೇವರು ಯಾರ್ಯಾರನ್ನ ಅದನ್ನ ಲೋಕದಲ್ಲಿ ಆರಿಸಿಕೊಂಡಿದನೋ ಅವರನ್ನ ಎಳೆದುಕೊಳ್ಳುತ್ತಾನೆ, ಆತನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. ಅವರು ಕಡೇ ದಿನದಲ್ಲಿ ಎದ್ದೇಳುತ್ತಾರೆ ಎಂಬುದಾಗಿ. 2ನೇದಾಗಿ ನೋಡ್ತೇವೆ, ಎಫೆಸ 1:4 ನೋಡ್ತೇವೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರು ಆಗಿರಬೇಕೆಂದು ನಾನು ಜಗದೋತ್ಪತ್ತಿಗಿಂತ ಮುಂಚೆ ದೇವರು ಆ ಪರಲೋಕ ರಾಜ್ಯದ ಸೇರೋದಕ್ಕಾಗಿ ಜಗದ ಮುಂಚೆ ಕೆಲವರನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಅಂಥವರು
ಪರಲೋಕ ರಾಜ್ಯದಲ್ಲಿ ಸೇರುತ್ತಾರೆ ಎಂಬುದಾಗಿ ನೋಡ್ತೇವೆ. ಮತ್ತೆ ಸುವಾರ್ತೆ 7:21 ಎರಡನೇ ಭಾಗದಲ್ಲಿ ನೋಡ್ತೇವೆ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಿಂದ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ನೋಡ್ತೇವೆ. ಈಗ ದೇವರ ರಾಜ್ಯಕ್ಕೆ ಸಿದ್ಧವಾಗುವುದಕ್ಕಾಗಿ ಕೆಲವು ಸಿದ್ಧತೆಗಳ ಪಟ್ಟಿಯನ್ನು ನಾನು ಕೊಡ್ತೇನೆ. ಮೊದಲನೇದಾಗಿ ಏನ್ ಮಾಡಬೇಕು? 2 ಪೇತ್ರ 3:11-12 ನೋಡ್ರಿ, ದೇವರ ಪ್ರತ್ಯಕ್ಷ ದಿನಕ್ಕಾಗಿ ಎದುರು ನೋಡುವವರಾಗಿರಬೇಕು. ಎರಡನೇದಾಗಿ 2 ಪೇತ್ರ 3:11-12 ನೋಡುವಾಗ ಪರಿಶುದ್ಧವಾದ ನಡವಳಿಕೆ ಉಳ್ಳವರಾಗಿರಬೇಕು. ನಡವಳಿಕೆ ಅಂತ ಹೇಳುವಾಗ ಅನೇಕರು ಇವತ್ತು ನಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದೇವೆ. ನಮ್ಮ ನಡವಳಿಕೆಯಿಂದ ಮತ್ತೊಬ್ಬರಿಗೆ ನೋವು ಉಂಟು ಮಾಡಿದೆ. ನಮ್ಮ ನಡವಳಿಕೆಯಿಂದ ಮತ್ತೊಬ್ಬರಿಗೆ ಗಾಯ ಉಂಟು ಮಾಡಿದೆ. ನಮ್ಮ ನಡವಳಿಕೆಯಿಂದ ಮತ್ತೊಬ್ಬರಿಗೆ ಕಣ್ಣೀರನ್ನು ತೆಗೆದುಕೊಂಡು ಬಂದಿದೆ. ಅದಕ್ಕಾಗಿ ಇವತ್ತು ನಮ್ಮ ನಡವಳಿಕೆ ಹೇಗಿದೆ ಪರೀಕ್ಷೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ನಮ್ಮ ನಡವಳಿಕೆಯಿಂದ ಪರಲೋಕದ ತಂದೆಯಾದ ದೇವರಿಗೆ ಕೂಡ ನಾವು ನೋವನ್ನುಂಟು ಮಾಡಿದ್ದೇವೆ. ಹಾಗಾದರೆ ಪರಿಶುದ್ಧವಾದ ನಡವಳಿಕೆಯಾಗಿರಬೇಕು. 2 ಪೇತ್ರ 3:17 ನೋಡ್ತೇವೆ, ಮತ್ತು ಭ್ರಷ್ಟರಾಗದಂತೆ ಎಚ್ಚರ ವಹಿಸಬೇಕು. ಮೊದಲು ಕೊನೆಯದಾಗಿ ಕ್ರಿಸ್ತನ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿದವರಾಗಿರಬೇಕು. ಯಾವುದರಲ್ಲಿ? ಕ್ರಿಸ್ತನ ಜ್ಞಾನದಲ್ಲಿ. ಇವತ್ತು ನಾವು ಅನೇಕ ವಿಷಯಗಳಿಗೆ ಅಭಿವೃದ್ಧಿ ಹೊಂದಲು ಇಷ್ಟಪಡುತ್ತೇವೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಹಗಲು ರಾತ್ರಿ ದುಡಿತೇವೆ. ನಾವು ಮಕ್ಕಳು ಅಭಿವೃದ್ಧಿ ಹೊಂದೋದಕ್ಕೋಸ್ಕರವೇ ಹಗಲು ರಾತ್ರಿ ವಿದ್ಯಾಭ್ಯಾಸವನ್ನು ಮಾಡಿಸುತ್ತೇವೆ. ಹಣ ಸಂಪಾದನೆ ಮಾಡಲು ಹಗಲು ರಾತ್ರಿ ದುಡಿಯುತ್ತೇವೆ. ಆದರೆ ದೇವರ ಕ್ರಿಸ್ತನ ಜ್ಞಾನ ಸಂಪಾದನೆ ಮಾಡಲು ಇವತ್ತು ಎಷ್ಟು ನೀವು ಪ್ರಯಾಸ ಪಡ್ತಾ ಇದ್ದೀರಿ ಎಂಬುದಾಗಿ ಇವತ್ತು ಒಂದು ಸಾರಿ ನೀವು ಆಲೋಚನೆ ಮಾಡಿಕೊಳ್ಳಬೇಕು. ಕೊನೆಯದಾಗಿ ಪರಲೋಕ ರಾಜ್ಯವು ಹತ್ತಿರವಾಗಿದೆ. ಮತ್ತೆ 3 ನೋಡುತ್ತೇವೆ, ದೇವರ ರಾಜ್ಯ ಸಮೀಪವಾಗಿದೆ. ಅದಕ್ಕೆ ಎಚ್ಚರಿಕೆ ಕೊಡ್ತಾನೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಿಮ್ಗೆ ಗೊತ್ತಾ ದೇವರ ರಾಜ್ಯ ಹತ್ತಿರವಾಗ್ತದೆ ಎಂಬುದಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರೋ? ಲೋಕದಲ್ಲಿ ನಡೆಯುವಂಥ ಅನೇಕ ಸಮಸ್ಯೆಗಳು, ತೊಂದರೆಗಳು, ರೋಗಗಳು, ಭಯಂಕರವಾದಂಥ ಪೀಡಿಗೆಗಳು ಬರುವಂಥದ್ದು ನೋಡುವಾಗ ದೇವರು ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ನಿಮ್ಗೆ ಅನಿಸ್ತಾ ಇದೆಯಾ? ಒಂದು ವೇಳೆ ಅನಿಸಿರ್ತಕ್ಕಂಥವ್ರು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಮತ್ತು ವಿಶೇಷವಾಗಿ ಮತ್ತೆ 6:33 ನೋಡ್ತೀವಿ, ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡ್ರಿ. ಇವತ್ತು ಯಾವ ವಿಷಯಕ್ಕಾಗಿ ನೀವು ಕಷ್ಟಪಡ್ತಾ ಇದ್ದೀರಿ? ಯಾವ ವಿಷಯಗಳಿಗಾಗಿ ತೌಕ ಪಡ್ತಾ ಇದ್ದೀರಿ? ಯಾವ ವಿಷಯಕ್ಕಾಗಿ ಬೆವರು ಸುರಿಸಿ ದುಡಿತಾ ಇದ್ದೀರಿ? ನಮ್ಮ ಜೀವನಕ್ಕಾಗಿ ಎಷ್ಟೋ ದುಡಿತೇವೆ. ಆ ದೇವರಾಜ್ಯಕ್ಕಾಗಿ ಎಷ್ಟು ನೀನು ದುಡಿತಾ ಇದ್ದೀಯ? ದೇವರಾಜ್ಯಕ್ಕಾಗಿ ಎಷ್ಟು ಪ್ರಯಾಸ ಪಡ್ತಾ ಇದ್ದೀರಾ? ಇವತ್ತು ಪ್ರಶ್ನೆ ಮಾಡಿಕೊಳ್ಳಿ. ದೇವರಿಗಾಗಿ ಆರಾಧನೆ ಮಾಡ್ತಾ ಇದ್ದೀರೋ? ದೇವರ ವಾಕ್ಯವನ್ನು ಓದುತ್ತಾ ಇದ್ದೀರೋ? ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರೋ? ನೀತಿಗಾಗಿ ತೌಕ ಪಡ್ತಾ ಇದ್ದೀರೋ? ಇವತ್ತು ಪ್ರಶ್ನೆ ಮಾಡಿ. ಹಾಗಾಗಿ ವಿಶೇಷವಾಗಿ ಇಂದು ನಾವೆಲ್ಲರೂ ಯೇಸು ಕ್ರಿಸ್ತನ 2ನೇ ಬರವಣಿಗೆ ಸಿದ್ಧರಾಗೋಣ. ಆ ಪರಲೋಕ ರಾಜ್ಯದಲ್ಲಿ ಸೇರೋಣ. ಆ ದೇವರ ವಾಕ್ಯವು ಮತ್ತೊಂದು ಹೀಗೆ ಹೇಳುತ್ತದೆ, ರೋಮ 14:17 ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಆದರೆ ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದ ಆಗುವ ಆನಂದವು ದೇವರ ರಾಜ್ಯ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ದೇವರ ರಾಜ್ಯದಲ್ಲಿ ಸೇರಿ ಪವಿತ್ರಾತ್ಮದಿಂದ ಬರುವ ಆನಂದವು, ದೇವರಿಂದ ಬರುವ ನಿತ್ಯ ಜೀವ, ಅದರ ಸಮಾಧಾನವು ದೊರೆಯಲೆಂದು ಪ್ರಾರ್ಥಿಸೋಣ. ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.